ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ 2 ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 27ನೇ ವಾಕ್ಯ. ಆಗ ಯಾಜಕರು ಲೇವಿಯರು ಎದ್ದು ಜನರನ್ನು ಆಶೀರ್ವದಿಸಿದರು. ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದನು. ಅವರ ಪ್ರಾರ್ಥನೆಯು ಆತನ ಪರಿಶುದ್ಧ ನಿವಾಸ ಸ್ಥಾನವಾದ ಪರಲೋಕಕ್ಕೆ ತಲುಪಿತು. ದೇವರಿಗೆ ಸ್ತೋತ್ರ. 2 Chronicles chapter 31 word 27. The praises and the Levites asked the Lord blessing on the people in his home in heaven, and God heard their prayer and accepted them. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನು ಶ್ರವಿಸಿದಂಥ ದೇವರಿಗೆ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದಾರೆ. ಆಗ ಯಾಜಕರು ಲೇವಿಯರು ಯಾವಾಗ ಅಂತಂತ ನೋಡೋದಾದರೆ, ಇಂದಿನ ವಾಕ್ಯದಲ್ಲಿ ಹಿಜ್ಕೀಯ ಅರಸನ ಕಾಲದಲ್ಲಿ ಇಸ್ರಾಯೇಲರು ಬಹಳ ವರ್ಷಗಳ ನಂತರ ಪಸ್ಕಾ ಹಬ್ಬವನ್ನು ಆಚರಿಸ್ತಾರೆ. ದೇವರಿಗೆ ಸ್ತೋತ್ರ. ಇಂದಿನ ವಾಕ್ಯ ಹೇಳುತ್ತೆ, ಸೊಲೊಮನ ಅರಸನ ನಂತರ, ಅಂದರೆ ಸೊಲೊಮನ ಅರಸನ ಕಾಲದಲ್ಲಿ ಮಹಾವೈಭವದ ಆಲಯವನ್ನು ಕಟ್ಟಿ ದೇವರಿಗೆ ಪಸ್ಕಾ ಹಬ್ಬವನ್ನು ಆಚರಿಸಿದಂಥ ಕಾಲದಲ್ಲಿ, ಸೊಲೊಮನ ಅರಸನ ನಂತರ ಹಿಜ್ಕೀಯ ಅರಸನ ಕಾಲದಲ್ಲಿ ಪಸ್ಕಾ ಹಬ್ಬವನ್ನು ಆಚರಿಸಿದ್ದು. ಅಲ್ಲಿಗಿಂತ ಮಧ್ಯದಲ್ಲಿ ಗ್ಯಾಪು. ಏಕೆಂದರೆ ಜನ ಹಬ್ಬವನ್ನು ದೇವರಿಗೋಸ್ಕರ ಹಬ್ಬವನ್ನು ಆಚರಿಸಿರಲಿಲ್ಲ. ಆಶೀರ್ವಾದ ಇತ್ತಂದರೆ ಖಂಡಿತ ಆಶೀರ್ವಾದ ಇರಲಿಲ್ಲ. ಅವರು ಎಷ್ಟೊಂದು ಕಣ್ಣೀರು ಇಡ್ತಾರೆ ಗೊತ್ತಾ. ಬಹಳ ಕಷ್ಟದಲ್ಲಿ ಅವರು ಹಬ್ಬವನ್ನು ಆಚರಿಸೋದಕ್ಕೋಸ್ಕರವಾಗಿ ತಮ್ಮನ್ನು ತಾವು ಒಪ್ಪಿಸ್ಕೊತಾ ಇದ್ದಾರೆ. ಹಿಜ್ಕೀಯ ಅರಸನಷ್ಟೇ ಬಹಳ ಭಯಭಕ್ತಿಯಿಂದ ನಾನು ಈ ದೇವರಿಗೋಸ್ಕರ ಈ ಹಬ್ಬವನ್ನು ಆಚರಿಸಲೇಬೇಕಲ್ಲ ಅಂತ ಬಹಳ ಪ್ರಯಾಸಪಟ್ಟು ಜನರನ್ನು ಕೂಡಿಸಿ, ಎಷ್ಟೋ ಜನ ಯಾಜಕರು ಲೇವಿಯರೇ ದೇವರಿಗೋಸ್ಕರ ತನ್ನ ಪ್ರತಿಷ್ಠೆ ಮಾಡ್ಕೊಳ್ಳೋದಕ್ಕೆ ನಾಚಿಕೆ ಪಟ್ಟರು ಅಂತ ವಾಕ್ಯ ಹೇಳುತ್ತೆ. ಅಷ್ಟು ಮಟ್ಟಕ್ಕೂ ಜನ ದೇವರಿಂದ ಹಿಂಜಾರಿ ಹೋಗಿದ್ರು. ಆದರೆ ಅರಸನು ನನ್ನ ದೇವರಿಗೋಸ್ಕರ ಈ ಹಬ್ಬವನ್ನು ತಿರುಗಿ ಆಚರಿಸೋದನ್ನು ನಾನು ಶುರು ಮಾಡ್ಕೋಬೇಕು ಅಂತ ಬಹಳ ಭಯಭಕ್ತಿಯಿಂದ ಜನರೆಲ್ಲ ಕೂಡಿಸಿ ಅದು ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಮಾಡಿ ಹಬ್ಬವನ್ನು ಆಚರಿಸ್ತಾರೆ. ಹಬ್ಬವನ್ನು ಆಚರಿಸುವಂಥ ಸನ್ನಿವೇಶದಲ್ಲಿ ವಾಕ್ಯವಾಗಿ ಹೇಳುತ್ತೆ, ಆಗ ಯಾಜಕರು ಲೇವಿಯರು ಎದ್ದು ಜನರನ್ನು ಆಶೀರ್ವದಿಸಿದರು. ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದನು. ಅವರ ಪ್ರಾರ್ಥನೆ ಆತನ ಪರಿಶುದ್ಧ ನಿವಾಸವಾದ ಪರಲೋಕವನ್ನು ತಲುಪಿತು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆದರೆ ಇದುವರೆಗೂ ಅವ್ರ ಪ್ರಾರ್ಥನೆ ಕೇಳ್ಬಿಟ್ಟಿತ್ತಂದರೆ ಇಲ್ಲ. ಬಹಳಷ್ಟು ಕಷ್ಟಪಟ್ಟು ಪ್ರಯಾಸಪಟ್ಟು ಜನರನ್ನು ಒಪ್ಪಿಸಿ ಜನರನ್ನು ಪ್ರತಿಷ್ಠಿಸಿ ಯಾಜಕರ ಲೇವಿಯರು ಪ್ರತಿಷ್ಠಿಸಿಕೊಂಡರು. ರಕ್ತ ಅರ್ಪಣೆಯನ್ನು ಮಾಡಿ ದೇವರಿಗೆ ತನ್ನ ಪ್ರತಿಷ್ಠೆ ಮಾಡ್ಕೊಂಡು, ಏಕೆಂದರೆ ಅವರಲ್ಲಿ ದೇವರನ್ನು ಬಿಟ್ಟು ಭಕ್ತಿಯಿಂದ ಜೀವಿಸ್ತಿದ್ರು. ಸೊ ಆ ಕಾಲದಲ್ಲಿ ತಿರುಗಿ ತಮ್ಮನ್ನು ಪ್ರತಿಷ್ಠಿಸಿಕೊಂಡು ಜನರ ಹಬ್ಬವನ್ನು ಆಚರಿಸ್ತಾರೆ. ಆ ಹಬ್ಬವನ್ನು ಆಚರಿಸುವಂಥ ಸನ್ನಿವೇಶದಲ್ಲಿ ಎದ್ದು ಜನರನ್ನು ಆಶೀರ್ವದಿಸಿದ್ರು. ಜನರನ್ನು ಆಶೀರ್ವದಿಸಿದಾಗ ಅವ್ರ ಪ್ರಾರ್ಥನೆ ಕೇಳಲ್ಪಡ್ತು. ಅವ್ರ ಪ್ರಾರ್ಥನೆ ದೇವರ ನಿವಾಸ ಸ್ಥಳವಾದಂಥ ಪರಲೋಕವನ್ನು ಮುಟ್ಟುವಂಥ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಅದುವರೆಗೂ ದೇವರು ಅವ್ರ ಪ್ರಾರ್ಥನೆ ಕೇಳಿರಲಿಲ್ಲ, ಅಷ್ಟು ಮಾಡಿರಲಿಲ್ಲ, ಅವ್ರ ಪ್ರಾರ್ಥನೆ ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಅವ್ರು ಎಷ್ಟೇ ಮಾಡಿದ್ರು. ಒಂದು ವಾಕ್ಯ ಭಾಗ ನೋಡೋಣ. ಯಾಜಕರ ಕಾಂಡ 6ನೇ ಅಧ್ಯಾಯ. ಯಾಜಕ ಕಾಂಡ 6ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ ಮೋಶೆಗೆ, ಆರೋನನ ಮಕ್ಕಳಿಗೂ ನನ್ನ ಹೆಸರಿನಲ್ಲಿ ಈ ನನ್ನ ಜನರನ್ನು ಆಶೀರ್ವದಿಸಿದ ಕೇಳು, ಆಗ ನಾನೇ ಅವರನ್ನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಯಾಜಕರು ಲೇವಿಯರು ಜನರನ್ನು ಆಶೀರ್ವದಿಸ್ಬೇಕಂದ್ರೆ ಖಂಡಿತವಾಗ್ಲೂ ಆತನ ಜನರನ್ನು ಆತನ ನಾಮದಲ್ಲಿ ಆಶೀರ್ವದಿಸಬೇಕು. ಆಶೀರ್ವದಿಸುವಾಗಲೇ ಎಷ್ಟೇ ದೊಡ್ಡ ಹಬ್ಬಗಳನ್ನ ಆಚರಿಸ್ಬೋದು, ಎಷ್ಟೋ ದೊಡ್ಡ ದೊಡ್ಡ ಸಭೆಗಳು ನಡೀತಿರ್ಬೋದು, ಎಷ್ಟೇ ದೊಡ್ಡ ದೊಡ್ಡ ಕೂಟಗಳು ನಡೀಬೋದು. ಆದರೆ ಯಾವಾಗ ತಮ್ಮನ್ನು ತಾವು ಪ್ರತಿಷ್ಠಿಸಿಕೊಂಡು ಪೂರ್ಣ ಮನಸ್ಸಿನಿಂದ ದೇವರ ಜನರನ್ನು ದೇವರ ನಾಮದಲ್ಲಿ ಆಶೀರ್ವದಿಸ್ತಾರೋ ಆಗಲೇ ದೇವರ ಪ್ರಾರ್ಥನೆ ಕೇಳ್ತಕ್ಕಂಥದ್ದು. ಆವಾಗಲೇ ನಮ್ಮ ಪ್ರಾರ್ಥನೆ ಆತನ ಪಾದಗಳನ್ನ ಮುಟ್ತಕ್ಕಂಥದ್ದು. ಆವಾಗಲೇ ಆಶೀರ್ವಾದ ಬರ್ತಕ್ಕಂಥದ್ದು. ಆ ಕಾರ್ಯಕ್ರಮಗಳನ್ನು, ಆ ಹಬ್ಬವನ್ನು, ಆ ಸಭೆಯನ್ನು ದೇವರು ಆಶೀರ್ವದಿಸ್ತಕ್ಕಂಥ. ದೇವರಿಗೆ ಸ್ತೋತ್ರ. ಎಷ್ಟೋ ಸಾರಿ ನಾವು ನೋಡ್ತೀವಿ ಸಭೆಗಳು ಆಶೀರ್ವದಿಸಲ್ಪಡ್ತಾ ಇಲ್ಲ, ಜನಗಳಿಗೆ ಆಶೀರ್ವಾದ ಇಲ್ಲ. ಎಷ್ಟೆಷ್ಟೋ ಕೂಟಗಳು ನಡೆಸ್ಬೋದು, ಆಶೀರ್ವಾದ ಇಲ್ಲ. ಯಾಕೆ ಆಶೀರ್ವಾದ ಇಲ್ಲ? ಪ್ರಾರ್ಥನೆಯನ್ನು ದೇವರು ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಯಾಕೆ ಪ್ರಾರ್ಥನೆಯನ್ನು ದೇವರು ಅಕ್ಸೆಪ್ಟ್ ಮಾಡ್ಕೊತಾರೆ ಅಂದರೆ ತಮ್ಮನ್ನು ತಾವು ಪ್ರತಿಷ್ಠಿಸಿಕೊಂಡು ಪರಿಶುದ್ಧ ರಕ್ತವನ್ನು ಚೆಲ್ಲಿ ಅವರು ಅರ್ಪಿಸಿ ಹಳೆ ಒಡಂಬಡಿಕೆಯಲ್ಲಿ ಪಸ್ಕಾ ಆಚರಿಸುವಾಗ ಯಾಜಕರು ಲೇವಿಯರು ಮತ್ತು ಜನರನ್ನು ಪ್ರತಿಷ್ಠೆ ಮಾಡೋದಕ್ಕೋಸ್ಕರ ಪರಿಶುದ್ಧ ರಕ್ತವನ್ನು, ಶುದ್ಧ ಕುರಿಮರಿ ರಕ್ತವನ್ನು ದೇವರಿಗೆ ಅರ್ಪಿಸ್ತಿದ್ರು. ಈಗ ಹಂಗಿದೆ ಅಂದರೆ ಮಹಾಪರಿಶುದ್ಧ ಕುರಿಯಾದಂತಹ ಯೇಸು ಕ್ರಿಸ್ತರ ರಕ್ತವೇ ಅರ್ಪಿಸಲ್ಪಟ್ಟಿದೆ. ಇನ್ನು ಯಾವ ಕುರಿನೂ ಸಹ ಅರ್ಪಿಸಬೇಕಾಗಿಲ್ಲ.
ಆತನ ಮುಂದೆ ನಮ್ಮನ್ನು ನಾವು ತಗ್ಗಿಸ್ಕೊಂಡಾಗ, ಕ್ರಿಸ್ತನಲ್ಲಿ ನಾವು ನಮ್ಮನ್ನು ತಗ್ಗಿಸ್ಕೊಂಡಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಕ್ಕಂಥದ್ದು. ಆ ಪ್ರಾರ್ಥನೆ ಆತನ ಪಾದವನ್ನು ಮುಟ್ಟುತ್ತೆ. ಅಷ್ಟು ಮಾತ್ರ ಅಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ, ಅಲ್ಲಿಂದ ಆಶೀರ್ವಾದ ಬರುತ್ತೆ, ರಕ್ಷಣೆ ಬರುತ್ತೆ. ಆಮೇನ್. ಸೊ ಅಷ್ಟಲ್ಲದೆ ಪ್ರಾರ್ಥನೆ ಕೇಳಲ್ಪಡಲ್ಲ. ಸಭೆ ಆಗಲಿ, ಕೂಟವಾಗಲಿ, ಹಬ್ಬಗಳಾಗಲಿ ಪ್ರಾರ್ಥನೆ ಕೇಳಲ್ಪಡಲ್ಲ. ಯಾವಾಗ ಕ್ರಿಸ್ತನಲ್ಲಿ ನಮ್ಮನ್ನು ತಗ್ಗಿಸ್ಕೊಂಡು ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೀವೋ ಆವಾಗಲೇ ಪ್ರಾರ್ಥನೆಯನ್ನು ದೇವ್ರು ಕೇಳ್ತಕ್ಕಂಥದ್ದು, ಅಲ್ಲಿಂದ ಆಶೀರ್ವಾದ, ರಕ್ಷಣೆ ಬರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರಿಯರೇ, ದೇವರ ವಾಕ್ಯದ ಪ್ರಕಾರವಾಗಿ ತಗ್ಗಿಸ್ಕೊಂಡು ಪ್ರತಿಷ್ಠಿಸಿಕೊಂಡು, ಅಂದರೆ ಮಾನಸಾಂತರಪಟ್ಟು ಆತನ ಜನರನ್ನು, ಆತನ ಸಭೆಯನ್ನು, ಆತನ ಮಂದೆಯನ್ನು ಆಶೀರ್ವದಿಸುವಾಗಲೇ ದೇವರ ಪ್ರಾರ್ಥನೆಯನ್ನು ಕೇಳ್ತಾರೆ. ಅಷ್ಟು ಮಾತ್ರ ಅಲ್ಲಿಂದ ಆಶೀರ್ವಾದ, ರಕ್ಷಣೆ ಬರುತ್ತೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪಾ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಾವು ನಿಮ್ಮ ಸಂಗಡ ಮಾತನಾಡಿದ್ದೀರ. ಯಾವಾಗ ಲೇವಿಯರು, ಯಾಜಕರು ತಮ್ಮನ್ನು ತಾವು ಪ್ರತಿಷ್ಠಿಸಿಕೊಂಡು ತಗ್ಗಿಸಿಕೊಂಡು ಜನರಿಗಾಗಿ, ಪ್ರಾರ್ಥಿಸಿ ಜನರಿಗಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿದ್ರು, ಆಗಲೇ ನಿಮ್ಮ ಪ್ರಾರ್ಥನೆ ನಿಮ್ಮ ಪರಿಶುದ್ಧ ಸ್ಥಳವನ್ನು ಮುಟ್ಟಿತು, ಅಲ್ಲಿಂದ ರಕ್ಷಣೆ, ಆಶೀರ್ವಾದ ಬಂತು ಅಂತ ನಾವು ವಾಕ್ಯವಾಗಿ ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಸ್ತೋತ್ರ. ಯಥಾರ್ಥವಾಗಿ ನಿನ್ನ ಜನರು, ನಿನ್ನ ದಾಸರು ತಮ್ಮನ್ನು ತಗ್ಗಿಸಿಕೊಂಡ್ರೆ ನಿಮ್ಮಲ್ಲಿ ನಿನ್ನ ಜನರನ್ನು ಆಶೀರ್ವದಿಸುವಾಗ ಆ ಪ್ರಾರ್ಥನೆ ಕೇಳಲ್ಪಡುತ್ತೆ. ನಾನು ಆ ಜನರನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದ್ದೀರಾ. ಆಮೇನ್. ಸೊ ನಿಮ್ಮ ವಾಕ್ಯದ ಪ್ರಕಾರವಾಗಿ ನಿನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿ ನಿನ್ನ ಜನರನ್ನು ಆಶೀರ್ವದಿಸಲಿ. ಆಮೇನ್. ಆ ಪ್ರಾರ್ಥನೆ ನಿಮ್ಮನ್ನು ಕೇಳಲ್ಪಡಲಿ. ನಿಮ್ಮಿಂದ ರಕ್ಷಣೆ, ಆಶೀರ್ವಾದ ನಿನ್ನ ಜನರಿಗೆ ಬರಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಮುಂಚೆ ತಾನ್ಸರ್ಗರದನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರ ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.